ನೇಚರ್ ಥೀಮ್ ಅಲ್ಲಿ ಆ ನೇಚರ್ ಏನು ಅನ್ನೋದನ್ನ ನಮ್ಗೆ ತೋರಿಸಿದ್ದಾರೆ. ಪ್ಲಾಸ್ಟಿಕ್ ತಿಂದಿರುವಂತಹ ಹಂಸನ ಉಳಿಸ್ಕೊಂಡಾಗ ಆ ಹಂಸ ಜೀವ ಉಳಿಸಿದವನಿಗೆ ಕೃತಜ್ಞತೆ ಸಲ್ಲಿಸುತ್ತೆ. ಎಷ್ಟೋ ಸಮಯ ಪ್ರಾಣಿಗಳಿಗಿರುವಂತಹ ಕೃತಜ್ಞತೆ ನಮಗ್ ಮನುಷ್ಯರಿಗಿರಲ್ಲ ಅಂತ ನಮಗ್ ಅನ್ಸುತ್ತೆ. ಈ ಪರ್ಫಾರ್ಮೆನ್ಸ್ ಮೂಲಕ ನೀರಲ್ಲಿ ದಯವಿಟ್ಟು ಪ್ಲಾಸ್ಟಿಕ್ ನ ಹಾಕ್ಬೇಡಿ, ಪರಿಸರ, ಪಕ್ಷಿ, ಪ್ರಾಣಿಗಳು ಮನುಷ್ಯನ ತಪ್ಪಿನಿಂದ ಸಾಯಬಾರ್ದು ಅನ್ನೋ ಒಂದು ಬ್ಯೂಟಿಫುಲ್ ಸಂದೇಶದ ಜೊತೆ ಈ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು ಪ್ಲೀಸ್ ಅವರಿಗೆ. ಹಂಸದ ಕಥೆಯನ್ನ ಈ ಒಂದು ಪರ್ಫಾರ್ಮೆನ್ಸ್ ಮೂಲಕ ಹೇಳಿದರೆ. ಹೇಗಿತ್ತು ಪೂಜಿತ್, ನಿವೇದಿತಾ ಅವ್ರ ಪರ್ಫಾರ್ಮೆನ್ಸ್ ಅಂತ ಕೇಳೋಣ. ರಾಘು. ಇವತ್ತು ನಿವೇದಿತಾ ಹಂಸದ ಕಾಸ್ಟ್ಯೂಮ್ ಬಹಳ ಚೆನ್ನಾಗಿದೆ. ಆಮೇಲೆ ಬಿಗಿನಿಂಗ್ ಅಲ್ಲಿ ಎಕ್ಸ್ಪ್ರೆಷನ್ಸ್ ಎಷ್ಟು ಮುದ್ದಾಗಿ ಮಾಡಿದ್ಲು ಅಂದ್ರೆ ಇಟ್ ವಾಸ್ ಸೋ ಟ್ರೂ ಟು ಲೈಫ್. ಅಷ್ಟು ಚೆನ್ನಾಗಿ ಮಾಡಿದೆ ನಿವೇದಿತಾ. ಯು ಆರ್ ವೆರಿ ಬ್ರೈಟ್ ವಿತ್ ಯುವರ್ ಎಕ್ಸ್ಪ್ರೆಷನ್ಸ್. ನಿನ್ನ ಎಕ್ಸ್ಪ್ರೆಷನ್ಸ್ ತುಂಬಾನೇ ಚೆನ್ನಾಗಿರುತ್ತೆ. ಆಮೇಲೆ ಜೊತೆಗೆ ಹಾಡನ್ನು ಕೂಡ ಹಾಡಿದೆ, ಲಿರಿಕ್ಸ್ ಎಲ್ಲ ಹಾಡಿದೆ. ಅಂಡ್ ಪೂಜಿತ್ ಕೂಡ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ದ ಮನುಷ್ಯ. ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದಿರಾ. ಕೊರಿಯೋಗ್ರಫಿ ಬಹಳ ಚೆನ್ನಾಗಿತ್ತು. ಆ ಐಡಿಯಾ ಬಹಳ ಚೆನ್ನಾಗಿತ್ತು. ಮನುಷ್ಯ ಬಂದು ಪ್ರಾಣಿಗಳ ಜೊತೆ, ಪರಿಸರದ ಜೊತೆ ಹೊಂದ್ಕೊಂಡು ಹೋಗ್ಬೇಕು, ಸೌಹಾರ್ದತೆಯಿಂದ ಇರಬೇಕು. ನಮಗ್ ಬದುಕೋ ಹಕ್ಕು ಎಷ್ಟಿದೆಯೋ ಪ್ರಾಣಿ ಪಕ್ಷಿಗಳಿಗೂ ಅಷ್ಟೇ ಹಕ್ಕಿದೆ ಅನ್ನೋ ವಿಚಾರನ ಬಹಳ ನೀಟಾಗಿ, ಬಹಳ ಪೊಯೆಟಿಕ್ ಆಗಿ ಹೇಳಿದ್ರಿ. ಒಳ್ಳೆ ಹಾಡ್ ಬೇರೆ, ಇದು ತುಂಬಾ ಒಳ್ಳೆ ಸಾಂಗ್. ಸೊ ವಿಶ್ ಯು ಬೋತ್ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಘು. ರಕ್ಷಿತಾ ಮ್ಯಾಮ್. ಇಲ್ಲ, ಐ ಅಗ್ರಿ ವಿತ್ ವಿಜಯ್. ಕಾನ್ಸೆಪ್ಟ್ ವಾಸ್ ವೆರಿ ನೈಸ್. ಆ ಪ್ರಾಣಿ ಮತ್ತೆ ಮನುಷ್ಯರ ಮಧ್ಯದಲ್ಲಿರೋ ಒಂದು ಕನೆಕ್ಟ್ ತುಂಬಾ ಚೆನ್ನಾಗಿ ತೋರ್ಸಕ್ ಹೊರಟ್ರಿ. ಬಟ್ ನನಗೆ ಒಂದು ಚೂರ್ ಟೆಕ್ನಿಕಾಲಿಟಿ ತಪ್ಪಾಗಿರೋದ್ರಿಂದ ಐ ಥಿಂಕ್ ದ ಎಂಟೈರ್ ಪರ್ಫಾರ್ಮೆನ್ಸ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅನ್ಸುತ್ತೆ. ಬಟ್ ನೀವು ಸ್ಟಾರ್ಟ್ ಆಫ್ ಮಾಡಿದ ರೀತಿ ತುಂಬಾ ಚೆನ್ನಾಗಿತ್ತು. ಇಬ್ರು ಕಾಸ್ಟ್ಯೂಮ್ಸ್ ತುಂಬಾ ಚೆನ್ನಾಗಿತ್ತು. ಇಬ್ರು ಮುಖದ ಮೇಲೆ ನಗು ಇತ್ತು. ಇಟ್ ವಾಸ್ ನೈಸ್. ಜಸ್ಟ್ ಇಫ್ ದ ಎಂಟೈರ್ ಸ್ಟ್ರಕ್ಚರ್ ವುಡ್ ಹ್ಯಾವ್ ವರ್ಕ್ಡ್, ಇನ್ನ ಚೆನ್ನಾಗಿರೋದು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಈಗ ಪ್ರೀತಿಯ ಹಂಸ. ನಾವೆಲ್ಲರೂ ಹಂಸಲೇಖ ಅವರ ಸಾಂಗಲ್ಲಿ, ಮ್ಯೂಸಿಕಲ್ಲಿ ಮುಳುಗೋಗಿದ್ವಿ. ಇವತ್ತು ಹಂಸ ಲೋಕ ತೋರಿಸಿದಿರ. ಅಲ್ಲೋಡಿ ಶಿವಣ್ಣನೇ ಅದು ಇದು ಆಕ್ಚುಲಿ ಚೆನ್ನಾಗಿರೋದು ಅಂತ ಹೇಳ್ತಾರೆ. ಆದ್ರೆ ಈ ಹಂಸ ಲೋಕಕ್ಕೆ ತಾಂತ್ರಿಕ ಲೋಕ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನೃತ್ಯ ಲೋಕ ಇನ್ನೂ ಚೆನ್ನಾಗಿದ್ದಿರೋದು. ಸೂಪರ್ ಜನೇಜಿ ಮಾಸ್ಟರ್. ಇಲ್ಲ, ಐ ವಾಸ್ ಜಸ್ಟ್ ವರಿಡ್ ಆ ಕೇಬಲಿಂಗ್ ವರ್ಕ್ ಮಾಡಿದ್ರೆ ಎಷ್ಟು ರಿಸ್ಕ್ ಇರುತ್ತೆ ಅಂತ. ಬಿಕಾಸ್ ಇಬ್ಬರಿಗೆ ಆಕ್ಚುಲಿ ಕೇಬಲ್ ಅಂದ್ರೇನೆ ಇಬ್ಬರಿಗೆ ದೇ ಹ್ಯಾವ್ ಟು ಹ್ಯಾವ್ ದೇರ್ ಓನ್ ಅಂಡರ್ಸ್ಟ್ಯಾಂಡಿಂಗ್. ಮನುಷ್ಯ ಒನ್ ಫೈನ್ ಡೇ ಯು ಜಸ್ಟ್ ಕಾಂಟ್ ಲ್ಯಾಂಡ್ ಅಂಡ್ ಡೂ ಅ ಕೇಬಲ್ ವರ್ಕ್. ಇಟ್ಸ್ ವೆರಿ ಡಿಫಿಕಲ್ಟ್. ಅದು ಟ್ರೈನಿಂಗ್ ಬೇಕು. ಯು ನೀಡ್ ಟು ಹ್ಯಾವ್ ಅ ಟೆಕ್ ರಿಹರ್ಸಲ್, ಅದರ್ವೈಸ್ ಥಿಂಗ್ಸ್ ವಾಂಟ್ ಹ್ಯಾಪನ್. ಬೆಸ್ಟ್ ಆಫ್ ಲಕ್ ಗೈಸ್. ಐ ಲವ್ಡ್ ಯು. ವೆರಿ ವೆಲ್ ಟ್ರೈಡ್. ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಥ್ಯಾಂಕ್ ಯು ಮಾಸ್ಟರ್. ನಮ್ಮ ಡಾನ್ಸಿಂಗ್ ಮಹಾಗುರು ಶಿವಣ್ಣ. ಕಾನ್ಸೆಪ್ಟ್ ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಅವ್ರು ಸ್ಟಾರ್ಟಿಂಗ್ ಬಂದ್ರಲ್ಲ, ಭಾಳ ಅದ್ಭುತವಾಗಿ ಸ್ಟಾರ್ಟ್ ಮಾಡಿದ್ರು. ನಿವೇದಿತಾ ಇವತ್ತು ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿತ್ತು, ಭಾಳ ಮುದ್ದೆ ಮಾಡಿದೆ. ಈವನ್ ಪೂಜಿತ್ತು ಅಷ್ಟೇ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಣ್ಣ. ಪತಿ ಅಂದ್ರೆ ಹೀಗೆ ಇರ್ಬೇಕು, ಸತಿ ಅಂದ್ರೆ ಹೀಗಿರ್ಬೇಕು. ಅದೇ ರಾಮ ಸೀತೆಯ ಜೋಡಿ. ರಕ್ಷಿತಾ ಮ್ಯಾಮ್, ನಿಮ್ಗೆ ಎಷ್ಟು ಇಷ್ಟ ಆಯ್ತು ಈ ಪರ್ಫಾರ್ಮೆನ್ಸ್? ಪ್ರಜ್ವಲ್ is on a different level compared to all of them. ಅವ್ನು ಒಂಥರ ಲಕ್ಷಣ ಇದಾನ ಹುಡುಗ ಅರುಣ. When Prajwal was paired with Chaitanya, I had my own doubts, but Chaitanya is aced today. ಏನ್ ಚೆನ್ನಾಗಿ ಮಾಡಿದ್ರಿ ನೀವು. ವೆರಿ ವೆರಿ ಗುಡ್ ಜಾಬ್. ಅರುಣ್, ನೀನ್ ನಾರ್ಮಲ್ ಆಗಿ ಕೂಡ ಮಾಡಿಸಿದ್ರು ಪ್ರಜ್ವಲ್ ಹತ್ರ ಏನೋ ಸೆಟ್ ಪ್ರಾಪರ್ಟಿ ಹಾಕಲ್ಲ ನೀನು, ಆದ್ರೂ ಅವ್ನು ಇಷ್ಟ ಆಗ್ತಾನೆ. ನೀನು ಇಷ್ಟು ಸೆಟ್ ಪ್ರಾಪರ್ಟಿ ಹಾಕಿದಾಗ ಇನ್ನೂ ಇಷ್ಟ ಆಗ್ತಾನೆ. ಏನು ಮಾಡೋಣ ಅರುಣ್. ನನಗೆ ದ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ವಾಸ್, ಇಲ್ಲ ಅವನು ಏನೋ ಆ ಬಿಲ್ಲನ ಏನೋ ಹೊಡಿತಾನೆ ಅಂಡ್ ದಟ್ ಜಸ್ಟ್ splits in the middle. What a beautiful shot that was, Arun. Damn good. And Prajwal ರಾಕಿಂಗ್ ಇಟ್. ಪ್ರಜು ಅವ್ನು ಯಾವ ರುದ್ರ ಅದು ಯಾವ ಬಾಯಲ್ಲಿ ಹೇಳೋದ್ನೋ ಅವನು ನೋಡಿ ಇಲ್ಲಿಂದ ಗೆತ್ಕೊಂಡು ಹೋಗ್ತಾನೆ ಅಂತ ಒಳಗೆ ಪ್ರತಿ ವಾರ ಅನ್ಕೋತೀನಿ, ಏನ್ ನಿಜ ಆಗೋಗ್ಬಿಡುತ್ತಾ ಅಂತ. ಬಟ್ ಪ್ರಜ್ವಲ್, ಚೈತನ್ಯ, ಯು ಗೈಸ್ ಸೋ ಗುಡ್. ಏ, ಕಾಂಗ್ರ್ಯಾಚುಲೇಷನ್ಸ್ ಕಂಡ್ರು. ಜಸ್ಟ್ ಅಮೇಝಿಂಗ್. ಗಾಡ್ ಬ್ಲೆಸ್ ಹಿಮ್.
ರಾಘು, ನಿಮ್ಗೆ ಹೇಗನ್ಸ್ತು ಈ ಪರ್ಫಾರ್ಮೆನ್ಸ್? ನನಗೆ ತುಂಬಾ ಇಷ್ಟ, ಎಸ್ಪೆಷಲಿ ಈ ತರ ವಿಚಾರಗಳನ್ನ ಟಚ್ ಮಾಡಿದಾಗೆಲ್ಲ ನನಗೆ ಅನದರ್ ಲೆವೆಲ್ ಆಫ್ ಇನ್ವಾಲ್ವ್ಮೆಂಟ್ ಇರುತ್ತೆ. ನನಗೇನೋ ಒಂಥರ ತುಂಬಾನೇ ಒಂಥರ ವಿಭಿನ್ನವಾಗಿ ಭಾಸವಾಗುತ್ತೆ. ಎಸ್ಪೆಷಲಿ ಇದನ್ನ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬಿಟ್ರಂತೂ ಅದೆಲ್ಲ ನನ್ನ ಕಣ್ಣಲ್ಲಿ ಅಂಚಲು ಸ್ವಲ್ಪ ನೀರುತ್ತೆ. ಯಾಕಂದ್ರೆ ಈ ತರ ವಿಚಾರಗಳು ನನಗೆ ಬಹಳ ಇಷ್ಟ. ಯಾವಾಗ್ಲೂ ಹೇಳ್ತಿರ್ತೀನಿ, ಮನೆಯಲ್ಲಿ ಟಿವಿ ನೋಡ್ತಾ ಇರೋ ಒಂದು ಪ್ರಶ್ನೆ ಬರುತ್ತೆ, ಅಂದ್ರೆ ಮಕ್ಕಳೆಲ್ಲ ಕೂತ್ಕೊಂಡು ನೋಡ್ತಿರ್ತಾರೆ, ಇದೇನಿದೆ, ಇದ್ರ ಕಥೆ ಏನು ಅಂತ ಕೇಳಿದಾಗ ಮನೇಲಿರೋ ಒಂದು ಕಥೆ ಹೇಳ್ತಾರೆ, ಅದ್ರ ಜೊತೆಗೆ ಒಂದು ಸಂಸ್ಕಾರ ಬೆಳೆಯುತ್ತೆ. ಇದೆಲ್ಲ ಆಮೇಲೆ ಮುಖ್ಯವಾಗಿ ತುಂಬಾ ಚೆನ್ನಾಗಿ ಮಾಡ್ಬಿಟ್ರಂತೂ ಅದು ನೋಡಕ್ ಇನ್ನೂ ಅಂದವಾಗಿರುತ್ತೆ. ಮುಖ್ಯವಾಗಿ ನಮ್ಮ ಪ್ರಜ್ವಲ್ ಆಮೇಲೆ ಚೈತನ್ಯ ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸಿವ್ ಆಗಿ ಮಾಡಿದ್ರು. ಅಂಡ್ ಪ್ರಜ್ವಲ್, ನೀನ್ ಏನಪ್ಪಾ ನೀನು ಅಂದ್ರೆ ಜಂಪ್ ಮಾಡಿದಾಗ ಪೋಸಲ್ ಬರ್ತೀಯಾ, ಒಂದು ನೀಟಾಗಿ ಡ್ರಾಯಿಂಗ್ ಮಾಡ್ದಂಗೆ ಇರುತ್ತೆ. ಅಷ್ಟು ಯು ಆರ್ ಪರ್ಫೆಕ್ಟ್. ನಿಮ್ಮ ಬಾಡಿ ಎಷ್ಟು ಲೈಟ್ ಆಗಿದೆಯೋ ನಿಮ್ಮ ಪೋಸ್ಗಳು ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿದೆ, ಚಿತ್ರ ಬರ್ದ ಹಾಗಿರುತ್ತೆ. ಆಮೇಲೆ ಆ ಚೈತನ್ಯ ಕಣ್ಗಳಲ್ಲಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾಳೆ, ಅಷ್ಟು ಲಕ್ಷಣವಾಗಿ ಇಡೀ ಕಥೆನ ಹೇಳಿದೀರಾ. ಅಂಡ್ ರಕ್ಷಿತಾ ಹೇಳಿದಾಗ ಲಾಸ್ಟ್ ಬಿಟ್ ಅಲ್ಲಿ ಆ ಧನುಸ್ಸನ್ನ ಮುರಿದಾಗ ಅಲ್ಲಿ ಸ್ಪ್ಲಿಟ್ ಆಗುತ್ತೆ, ಆ ಟೈಮಿಂಗು ಇವೆಲ್ಲವೂ ಕೂಡ ಟಿವಿಲಿ ಕೂತ್ಕೊಂಡು ಶಾರ್ಟ್ ಕಟ್ ಆಗಿ ಬರುತ್ತೆ ಗೊತ್ತಾ, ಇಂಪ್ಯಾಕ್ಟ್. ಆ ತರ ನೀವು ವಿತೌಟ್ ಎನಿ ಕಟ್ಸ್ ಯು ಆರ್ ಗಿವಿಂಗ್ ದಟ್ ಎಫೆಕ್ಟ್. ಅರುಣ್ ಮಾಸ್ಟರ್, ಫ್ಯಾಂಟಾಸ್ಟಿಕ್ ಡೈರೆಕ್ಷನ್, ವೆರಿ ಗುಡ್ ಕೊರಿಯೋಗ್ರಫಿ ಅಂಡ್ ಮಾರ್ವಲಸ್ ಡಾನ್ಸಿಂಗ್. ಬಹಳ ಅದ್ಭುತವಾಗಿ ಬಹಳ ಸುಂದರವಾಗಿ ಡಾನ್ಸ್ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಥ್ಯಾಂಕ್ಸ್ ಬಿಟ್ರೆ ಬೇರೆ ಏನು ಹೇಳಕ್ಕಾಗತ್ತಿಲ್ಲ. ಥ್ಯಾಂಕ್ ಯು ರಾಘು, ಥ್ಯಾಂಕ್ ಯು. ಅರ್ಜುನ್ ಸರ್, ಜೈ ಶ್ರೀರಾಮ್. ಜೈ ಶ್ರೀರಾಮ್. ವರ್ಲ್ಡ್ಸ್ ಬೆಸ್ಟ್ ಮೈಥಾಲಜಿಕಲ್ ಸ್ಟೋರೀಸ್ ಅಂದರೆ ನಮ್ಮದು ರಾಮಾಯಣ, ಮಹಾಭಾರತ. ಈ ಎರಡು ಎಪಿಕ್ ಸ್ಟೋರೀಸ್ ಇಂದಾನೆ ವರ್ಲ್ಡ್ ಅಲ್ಲಿ ಇರೋಂಥ ಎಲ್ಲ ಸಿನಿಮಾ ಸ್ಟೋರೀಸು ಬರೋದು. ಯಾವುದೋ ಒಂದು ಎಳೆನೂ ಎಲ್ಲಾನು ಇಲ್ಲಿಂದಾನೇ ಹುಟ್ಟಿರೋದು. ವಿ ಶುಡ್ ಬಿ ಪ್ರೌಡ್ ಟು ಬಿ ಅನ್ ಇಂಡಿಯನ್, ವಿ ಶುಡ್ ಬಿ ಪ್ರೌಡ್ ಟು ಬಿ ಇನ್ ಹಿಂದೂಸ್ತಾನ್. ಸೊ ಐ ಲವ್ ದಿಸ್. ಏನು ಮಾಡಿದ್ರು ಅರುಣ್, ಆ್ಯಂಡ್ ಎಷ್ಟು ಚೆನ್ನಾಗಿ ಮಾಡಿದ್ರಿ ಗೊತ್ತಾ. ಭಕ್ತಿ ಎದ್ದು ಕಾಣ್ತಾ ಇತ್ತು, ಎರಡನೇ ಮಾತೇ ಇಲ್ಲ. ಅವ್ರು ದೀಪ ಇಟ್ಕೊಂಡು ಬರ್ತಾ ಇದ್ರು, ಒಂದು ಟೈಮಿಂಗಲ್ಲಿದ್ರು, ಅವ್ರು ಗ್ಯಾಪ್ ಮಾಡಿಕೊಟ್ರು. ಆ್ಯಂಡ್ ಅವ್ರು ಎದ್ಬಿಟ್ಟು ಧನುಷ್ ಹೊಡಿಬೇಕಾದ್ರೆ ಒಂದೊಂದು ಬೆಂಕಿ ಇಲ್ಲಿಂದ ಫಾರ್ಮ್ ಆಗೋದು, ಐ ಮೀನ್ ಕೋಲ್ಡ್ ಫೈರ್ ಏನು ಆನ್ ಮಾಡೋದು, ಎಲ್ಲೂ ಒಂದು ಧನುಷನ್ನ ಲಾಸ್ಟಲ್ಲಿ ಬ್ರೇಕ್ ಮಾಡಿದ ತಕ್ಷಣ ಅಲ್ಲಿ ಹಿಂದೆ ಬ್ರೇಕ್ ಆಗೋದು. ಶ್ರೀರಾಮನ್ನ ಕರ್ಕೊಂಬಂದು ವೇದಿಕೆ ಮೇಲೆ ನಿಲ್ಲಿಸ್ಬಿಟ್ರಿ ನೀವು, ಬೇರೆ ಲೆವೆಲಲ್ಲಿತ್ತು, ಬೇರೆ ಲೆವೆಲ್. ಆ್ಯಂಡ್ ಅವರು ಸೀತೆ ಥರನೇ ಅಷ್ಟೇ ಮುಗ್ಧವಾಗಿ, ಅಷ್ಟೇ ಡಿವೈನ್ ಆಗಿ ಕಾಣ್ತಾ ಇದ್ರು, ಅಷ್ಟು ಚೆನ್ನಾಗಿ ಮಾಡಿದ್ರು. ಭಾಳ ಖುಷಿ ಆಯಿತು ನೀವಿಬ್ರು. ಆ್ಯಂಡ್ ಅವ್ರು ಅವತ್ತೊಂದು ಮಾತು ಹೇಳಿದರು ಪ್ರಜ್ವಲ್ ಅವರು, ನಾನು ಎಲ್ಲರಿಗೋಸ್ಕರ ಗೆಲ್ತೀನಿ ಅಂತ. ನನಗೇನು ಡೌಟ್ ಇಲ್ಲ, ನಿಮ್ಮ ಹಿಂದೆ ಶ್ರೀರಾಮನೇ ನಿಂತಿದ್ದಾನೆ ಬಿಲ್ಲು ಬಾಣ ಹಿಡ್ಕೊಂಡು. ಅವ್ರು ಯಾವಾಗಲೂ ನಿಮ್ಮ ಜೊತೆಲಿರಲಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅರ್ಜುನ್ ಸರ್. ಶಿನಿ ಮಾಸ್ಟರ್, ಕ್ಲಾಸಿಕಲ್ ಡಾನ್ಸ್ ಮಾಡುವಾಗ ಮುದ್ರಾಸ್ ಕರೆಕ್ಟಾಗಿರ್ಬೇಕಲ್ಲ. ಪ್ರಜ್ವಲ್, ಹೌ ಡು ಯು ಡೂ ಎವ್ರಿಥಿಂಗ್ ರೈಟ್? ಅಂದರೆ ಈವನ್ ಪೋಸ್ಚರ್ಸ್, ನೀನು ಜಂಪ್ ಮಾಡುವಾಗ ಯು ಆರ್ ಎಲಿವೇಟೆಡ್ ಫ್ರಮ್ ದ ಸ್ಕೈ, ಬಟ್ ಯಟ್ ನಿನ್ನ ಲೆಗ್ಸ್ ಇದೆಯಲ್ಲ ಎಕ್ಸಾಕ್ಟ್ ಪಾಯಿಂಟ್ ಆಗಿದೆ. ನಾನು ನೋಟ್ ಮಾಡ್ತಿದ್ದೀನಿ, ಆಲ್ ದ ಪೋಸ್ಚರ್ ವಾಟ್ ಎವರ್ ಯು ಟುಕ್ ವಾಸ್ ಎಕ್ಸಾಕ್ಟ್ಲಿ ಬ್ಯಾಂಗ್ ಆನ್. ಕರೆಕ್ಟಾಗಿ ಮಾಡ್ತಿದ್ಯಾ. ಪರ್ಫೆಕ್ಟ್ ಡಾನ್ಸರ್ ಹೆಂಗೆ ಮಾಡ್ತಾರೆ, ಪರ್ಫೆಕ್ಟ್ ಡಾನ್ಸರ್ ಅಂದರೆ ಪರ್ಫೆಕ್ಟ್, ಯುವರ್ ಪರ್ಫೆಕ್ಟ್. ಆ ಥರ ಒಂದು ಡಾನ್ಸರ್. ಟೈಮಿಂಗ್ ಇಸ್ ಬ್ಯಾಂಗ್ ಆನ್ ಡಾಟ್. ನನಗೆ ಎನಿಥಿಂಗ್ ಯು ಡೂ. ನಿಮ್ಮ ಪಾರ್ಟ್ನರ್ ಇದಾರಲ್ಲ ಅವರು ಚೈತನ್ಯ, ಶಿ ಈಸ್ ಸಮ್ವೇರ್ ಎಲ್ಸ್. ಶಿ ಈಸ್ ಫ್ಯಾಂಟಾಸ್ಟಿಕ್. ಅವಳು ಎಕ್ಸ್ಪ್ರೆಷನ್ ಆಗಲಿ, ಸೀತಾ ಥರ ದ ಬಿಗಿನಿಂಗ್ ಅವಳದು ಒಂದು ಎಂಟ್ರಿ ಇತ್ತು, ಸಮಥಿಂಗ್ ಎಕ್ಸ್ಟ್ರಾರ್ನರಿ. ಆ್ಯಂಡ್ ಮಾಸ್ಟರ್ಜಿ, ಎವ್ರಿ ಡೇ ಎವ್ರಿ ಎಪಿಸೋಡ್ ನೀವು ಇಂಪ್ರೂವ್ಮೆಂಟ್ ಮಾಡ್ತಾನೆ ಇದ್ದೀರಾ.